ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಸುದ್ದಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಇದರ ಬಗ್ಗೆ ಸುದ್ದಿ ಅಂತೂ ನಮಗೆ ಮಾರ್ನಿಂಗ್ ಗೊತ್ತಾಗಿತ್ತು. ನೋಡೋಣ, ಇನ್ನು ಹಲವು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಇರುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ. ಯಾಕಂದ್ರೆ ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಎರಡನ್ನು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 0.98% ಅಥವಾ 231 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿಯರ್ಲಿ 1% ಪಾಸಿಟಿವ್ ಇದೆ. ಬಟ್ ಓಪನಿಂಗ್ ಇನ್ನೂ ಚೆನ್ನಾಗಿತ್ತು. ನೋಡಬಹುದು ಇವತ್ತು ಓಪನ್ ಆಗಿದೆ 23,984ಕ್ಕೆ, ಬಟ್ 853ಕ್ಕೆ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಆಲ್ಮೋಸ್ಟ್ 130 ಪಾಯಿಂಟ್ಸ್ ಡೌನ್ ಆಗಿದೆ ಹೈಯಿಂದ. ಬಟ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಜೊತೆಗೆ ಇವತ್ತಿನ ಹೈ ನೋಡಬಹುದು 24,011. 24,000 ಕ್ರಾಸ್ ಮಾಡಿತ್ತು. ಒಂದು ಇಂಪಾರ್ಟೆಂಟ್ ಲೆವೆಲ್ಗಳಿವು, ಇವನ್ ಲೆವೆಲ್ಗಳು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರೌಂಡ್ ಫಿಗರ್ಸ್ ಏನಿರುತ್ತೆ ಆ ಲೆವೆಲ್ಸ್ ಕ್ರೂಷಿಯಲ್ ಲೆವೆಲ್ಸ್ ಆಗುತ್ತೆ. ಕ್ರಾಸ್ ಆದ್ರೆ ಸಪೋರ್ಟ್ ಆಗುತ್ತೆ, ಕ್ರಾಸ್ ಆಗಿಲ್ಲ ಅಂದ್ರೆ ರೆಸಿಸ್ಟೆನ್ಸ್ ಆಗುತ್ತೆ. ನೋಡೋಣ ಏನಾದ್ರು ನಾಳೆ ಈ ಲೆವೆಲ್ ನ ಕ್ರಾಸ್ ಮಾಡುತ್ತಾ ಅಂತ. 24,000 ಲೆವೆಲ್ ನ ಕ್ರಾಸ್ ಮಾಡಿದ್ರು ಕೂಡ ಮತ್ತೆ ಕೆಳಗಡೆ ಬಂದು 23,853ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 0.97% ಅಥವಾ 736 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇವತ್ತಿನ ಹೈ ನೋಡಬಹುದು 76,821ವರೆಗೂ ಕೂಡ ಹೋಗಿತ್ತು. 264ಕ್ಕೆ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಹೈ ಇಂದ ಒಂದಷ್ಟು ಕರೆಕ್ಷನ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 2.4% ಅಪ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಿಫ್ಟಿ 100 ಅಲ್ಲಿ 1.24% ಪಾಸಿಟಿವ್ ಇದೆ. ನಿಫ್ಟಿ 200 1.25% ಪಾಸಿಟಿವ್ ಇದೆ. ನಿಫ್ಟಿ 500 ಅಲ್ಲಿ 1.29% ಪಾಸಿಟಿವ್ ಇದೆ. ಅಂದ್ರೆ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಬಟ್ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಮಾತ್ರ ನಿಯರ್ಲಿ 2.5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 1.37% ಅಪ್ ಆಗಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 1.29% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 150 ನಲ್ಲಿ 1.47% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ 1.3 ಇಂದ 1.5% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ 1.09% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 1.11% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 1.25% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲಿ ಮೋರ್ ದೆನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕಂಪೇರ್ ಟು ಲಾರ್ಜ್, ಮಿಡ್ ಅಂಡ್ ಸ್ಮಾಲ್. ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ 1.76% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇದು ಕೂಡ ಅಂದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ನ ಕೂಡ ಬೀಟ್ ಮಾಡಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಮೈಕ್ರೋ ಕ್ಯಾಪ್ ಇವತ್ತು. ಸೊ ಓವರ್ ಆಲ್ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಲಾರ್ಜ್ ಕ್ಯಾಪ್ ಆಗ್ಬೋದು, ಮಿಡ್ ಕ್ಯಾಪ್ ಆಗ್ಬೋದು ಅಥವಾ ಸ್ಮಾಲ್ ಕ್ಯಾಪ್ ಆಗ್ಬೋದು. ಹಾಗಾಗಿನೇ ನಮ್ಮೆಲ್ಲರ ಪೋರ್ಟ್ಫೋಲಿಯೋಗಳು ಕೂಡ ಇವತ್ತು 1%, 1.5%, 2% ವರೆಗೂ ಕೂಡ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರೋದು. ನನ್ನ ಪೋರ್ಟ್ಫೋಲಿಯೋ ಕೂಡ ಅರೌಂಡ್ 1.5% ಪಾಸಿಟಿವ್ ಅಲ್ಲಿ ಇವತ್ತು ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿಮ್ದೆಷ್ಟು ಅಪ್ ಆಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ನಿಫ್ಟಿ ಆಟೋ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, 2.6% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 0.68% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ 1.28% ಪಾಸಿಟಿವ್ ಇದೆ. FMCG ನಲ್ಲಿ 0.44% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. IT ನಿಯರ್ಲಿ 1% ಅಪ್ ಆಗಿದೆ ಇವತ್ತು. ಮೀಡಿಯಾ ಸ್ವಲ್ಪ ನೆಗೆಟಿವ್ ಇದೆ, 0.14% ಡೌನ್ ಆಗಿದೆ. ಮೆಟಲ್ ಅಲ್ಲಿ 78% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಫಾರ್ಮಾ 0.66% ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. PSU ಬ್ಯಾಂಕ್ಗಳಲ್ಲಿ 0.62% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ರಿಯಾಲಿಟಿ ನಿಯರ್ಲಿ 4% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು, ಬಂಪರ್ ಅಂತಾನೆ ಹೇಳ್ಬೋದು. ಇನ್ನು ಪ್ರೈವೇಟ್ ಬ್ಯಾಂಕ್ಸ್ 0.59% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ ಅಲ್ಲಿ 0.41% ನೆಗೆಟಿವ್ ಇದೆ ಪರ್ಫಾರ್ಮೆನ್ಸ್. ಹಾಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 1.5% ಅಪ್ ಆಗಿದೆ. ಕೆಮಿಕಲ್ 0.92% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೆಜಾರಿಟಿ ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಬಟ್ ಮೀಡಿಯಾ, ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅದನ್ನ ನಾವಿಲ್ಲಿ ನೋಡಬಹುದು. ಸಾಲಿಡ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ರಿಯಾಲಿಟಿ ಸೆಕ್ಟರ್, ಅದರ ಜೊತೆಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್, ಜೊತೆಗೆ ಮೆಟಲ್, ಈವನ್ ಆಟೋ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ತುಂಬಾ ಎಕ್ಸೈಟ್ಮೆಂಟ್ ಏನಿಲ್ಲ. 0.8, 0.9, 1%, 1.5% ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ.
ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಕ್ಕೈ ನೋಡಬಹುದು ಮೋರ್ ದನ್ 5% ರ್ಯಾಲಿ ನೋಡಿದೆ. ಶಾಂಘೈ ಕಾಂಪೋಸಿಟ್ 1.61, SZC ನಿಯರ್ಲಿ 4%, ಶಾಂಘೈ ಡಿಜೆ ಶಾಂಘೈ 2%, ತೈವಾನ್ ವೇಟೆಡ್ 2.36%, ಕೋಸ್ಪಿ 5%, IDX ಕಾಂಪೋಸಿಟ್ 4%, PSCI 6%. ಏಷ್ಯನ್ ಮಾರ್ಕೆಟ್ಸ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಇವತ್ತು ಕಂಪೇರ್ ಟು ಯುರೋಪಿಯನ್ ಮಾರ್ಕೆಟ್ಸ್. ಯಾಕಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಈ ಹಿಂದಿನಿಂದ. ಹಾಗಾಗಿ ಈಗ ಒಂದಷ್ಟು ಪಾಸಿಟಿವ್ ಸುದ್ದಿಗಳು ಬರ್ತಿದ್ದಂಗೆ ಭರ್ಜರಿ ರ್ಯಾಲಿಯನ್ನ ಕೊಡ್ತಾ ಇದ್ದಾವೆ ಸದ್ಯದ ಮಟ್ಟಿಗೆ. ಇನ್ನು ಇವತ್ತಿನ ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಅಂತೂ ನಿಮಗೆ ಗೊತ್ತಿದೆ. ಯಾಕಂದ್ರೆ ನಾನು ಮಾರ್ನಿಂಗ್ ವಿಡಿಯೋದಲ್ಲೇ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಇದೆ ನೋಡಬಹುದು, ಬಿಗ್ ನ್ಯೂಸ್, US ಇರಾನ್ ಒಪ್ಪಂದ ಅಂತ ಎಕ್ಸ್ಪೆಕ್ಟೇಷನ್ ಒಳ್ಳೆ ರಿಯಾಕ್ಷನ್ ಬರ್ಬೋದು ಅಂತ ಅದೇ ರೀತಿ ಬಂದಿತ್ತು. ಹಾಗೆ ಒಪ್ಪಂದದ ಬಗ್ಗೆ ಕೂಡ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲೇ ಒಂದಷ್ಟು ಸುದ್ದಿಗಳನ್ನ ನೋಡಿದ್ವಿ. ಪಾಕಿಸ್ತಾನ ಕೂಡ ಇದನ್ನ ಕನ್ಫರ್ಮ್ ಮಾಡಿತ್ತು. ಯಾಕಂದ್ರೆ ಮೀಡಿಯೇಷನ್ ಮಾಡ್ತಿರೋದವ್ರೆ ಅಲ್ವಾ, ಹಾಗಾಗಿ ಅಮೆರಿಕ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಇದ್ರ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಇರಾನ್ ಕಡೆಯಿಂದನೂ ಕೂಡ ಒಂದಷ್ಟು ಸುದ್ದಿಗಳು ಬಂದಿದ್ದಾವೆ. ಬಟ್ ಆ ಸುದ್ದಿಗಳನ್ನ ನೋಡೋಕ್ ಮುಂಚೆ ಇವತ್ತು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ WTI 5.5% ಡೌನ್ ಆಗಿದ್ರೆ ಬ್ರೆಂಟ್ 5% ಡೌನ್ ಇದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗ ಅರೌಂಡ್ 3% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಬ್ರೆಂಟ್, ಬಟ್ ಈಗ 5% ಡೌನ್ ಆಗಿದೆ. ಇದು ಮಾರ್ಕೆಟ್ ಗಾಗಿ ಏನ್ ಒಳ್ಳೆ ಸುದ್ದಿನೇ. ಮಾರ್ಕೆಟ್ಸ್ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಕೂಡ ಮಾಡಿದ್ದಾವೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ರುಪಿ ಕೂಡ ನೋಡಬಹುದು, ಡಾಲರ್ ಎದುರುಗಡೆ ತುಂಬಾ ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡಿದೆ. ಇವತ್ತು 94.6 ಅಂದ್ರೆ 95 ಮೇಲೆ ಇದ್ದಂತದ್ದು ಒಳ್ಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದೆ ಇವತ್ತು ಒಳ್ಳೆ ಸುದ್ದಿ ಬಂದ ತಕ್ಷಣ. ಇದು ಕೂಡ ಮಾರ್ಕೆಟ್ ಗೆ ಒಳ್ಳೆಯ ಬೆಳವಣಿಗೆನೆ. ಸೊ ಈ ಎಲ್ಲಾ ಮೇಜರ್ ಸುದ್ದಿಗಳು ಮಾರ್ಕೆಟ್ ನ ಇವತ್ತು ಮತ್ತೊಂದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ಆಕ್ಚುಲಿ ಈಗ ಅಪ್ಡೇಟ್ ಗಳು ಏನ್ ಬರ್ತಾ ಇದ್ದಾವೆ, ಇರಾನ್ ಗೆ ಕೆಲವೊಂದು ಪಾಸಿಟಿವ್ಸ್ ಅನ್ನ ತರ್ತಾ ಇದಾವೆ. ಬಟ್ ಇದು ಡೀಲ್ ಇನ್ನೂ ಆಗಿಲ್ಲ. ಇರಾನ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್. ನಾವಿನ್ನು ಒಪ್ಪಂದಕ್ಕೆ ಸಹಿ ಹಾಕಿಲ್ಲ, ಜಸ್ಟ್ MOU ಅಂತ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಮಾರ್ನಿಂಗ್ ಬಂದ ಸುದ್ದಿ ಕೂಡ ಅದನ್ನೇ ಹೇಳಿತ್ತು. ಅಂದ್ರೆ ಶುಕ್ರವಾರ ಇದಕ್ಕೆ ಸಹಿ ಆಗ್ಬೋದು ಅಂತ. ನೋಡೋಣ ಅದು ಸಹಿ ಆಗುತ್ತಾ ಇಲ್ವಾ ಅಂತ. ಅದಕ್ಕೆ ಮುಂಚೆ ನೋಡಬಹುದು, ಇರಾನ್ ಟುಕ್ ದ ಇಟ್ಸ್ ಬಟ್ ಡಿಡ್ ಇಟ್ ಆಲ್ಸೋ ಗೆಟ್ ದ ಡೀಲ್ ಇಟ್ ವಾಂಟೆಡ್. ಅಂದ್ರೆ ಇರಾನ್ ಖಂಡಿತ ಹೊಡೆತ ತಿಂದಿದೆ, ಒಪ್ಪಂದವನ್ನ ತನಗೆ ಬೇಕಾದಂತೆ ಅಥವಾ ತನಗೆ ಉಪಯೋಗ ಆಗುವಂತೆ ಮಾಡ್ಕೊಳ್ತಿದ್ಯಾ ಅನ್ಸೋಕೆ ಶುರು ಮಾಡಿದೆ. ಯಾಕೆಂದ್ರೆ ನೀವಿಲ್ಲಿ ನೋಡಬಹುದು, ವರ್ಮುಸ್ ರಿಓಪನ್ಡ್, ಅಸೆಟ್ಸ್ ಅನ್ಫ್ರೋಸನ್, ಸ್ಯಾಂಕ್ಷನ್ಸ್ ತೆಗಿಬಹುದು, ತೆಗೆದ್ರೆ ಮಾತ್ರ ಇವರು ನಿಲ್ಸೋದಕ್ಕೆ ಒಪ್ಕೊಳ್ಳೋದು. ಜೊತೆಗೆ ಇರಾನ್ ಅಸೆಟ್ಸ್ ಏನಿದೆ ಅಮೆರಿಕ ಫ್ರೋಸ್ ಮಾಡಿದೆ, ಅದನ್ನ ಅನ್ಫ್ರೋಸನ್ ಮಾಡಬೇಕು. ವರ್ಮುಸ್ ಅಂತೂ ಮುಂಚೆ ಓಪನ್ ಆಯ್ತು, ಮತ್ತೆ ಅದನ್ನ ಓಪನ್ ಮಾಡಬೇಕು, ಯುದ್ಧದ ಸಂದರ್ಭದಲ್ಲಿ ಕ್ಲೋಸ್ ಆಗಿದ್ದನ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ನೋಡಬಹುದು, ಇರಾನ್ ಒಮನ್ ವಿಲ್ ಚಾರ್ಜ್ ಫೀಸ್ ಫಾರ್ ವರ್ಮುಸ್ ಟ್ರಾನ್ಸಿಟ್. ವರ್ಮುಸ್ ಅಲ್ಲಿ ಶಿಪ್ ಗಳೇನು ಓಡಾಡ್ತವೆ, ಅದಕ್ಕೆ ಇರಾನ್ ಹಾಗೂ ಒಮನ್ ಎರಡು ಚಾರ್ಜ್ ಮಾಡಬಹುದು. ಇದಕ್ಕೆ ಅಮೆರಿಕ ಕೂಡ ಒಪ್ಕೊಂಡಿದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ರಿಪೋರ್ಟ್ಸ್ ಮೂಲಕ. ಬಟ್ ಗೊತ್ತಿಲ್ಲ, ಡೀಲ್ ಆದಾಗ ನಮ್ಗೆ ಆಕ್ಚುಯಲ್ ಏನೆಲ್ಲ ಆಗಿದೆ ಅಂತ ಗೊತ್ತಾಗುತ್ತೆ. ಅಮೆರಿಕ ಒಪ್ಕೊಳ್ಳುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬೇರೆ ವಿಚಾರ. ಬಟ್ ಈಗ ಬರ್ತಿರುವಂತ ಸುದ್ದಿಗಳು ಈ ರೀತಿ ಇದ್ದಾವೆ. ಆಕ್ಚುಲಿ ಇದು ಇರಾನ್ಗೆ ಖಂಡಿತ ಹಲವು ಪಾಸಿಟಿವ್ಸ್ ಅನ್ನ ತರ್ತಿದೆ ಅಂತ ಹೇಳ್ಬೋದು. ಬಟ್ ಯುದ್ಧದ ಸಂದರ್ಭದಲ್ಲಿ ಸಾಕಷ್ಟು ಹೊಡೆತವನ್ನ ತಿಂದಿದೆ, ಇಲ್ಲ ಅಂತಲ್ಲ. ಅಲ್ಲಿನ ನಾಗರಿಕರಿಗೂ ಕೂಡ ಸಾಕಷ್ಟು ಹೊಡೆತಗಳು ಬಿದ್ದಿದೆ. ಬಟ್ ಆ ನಂತರ ಒಂದಷ್ಟು ಗೇನ್ಸ್ ಅನ್ನು ಕೂಡ ಮಾಡಿಕೊಳ್ಬಹುದು ಈ ಒಪ್ಪಂದದ ಮೂಲಕ. ಖಂಡಿತ ಇನ್ ಕೇಸ್ ಇರಾನ್ಗೆ ಹೆಚ್ಚು ಅನುಕೂಲಗಳಾಗೋ ರೀತಿಯಲ್ಲಿ ಇಲ್ಲಿ ಡೀಲ್ ಆದ್ರೆ ಇರಾನ್ ಹೊಡೆತ ತಿಂದ್ರು ಕೂಡ ಗೆಲುವು ಇರಾನ್ದೇ ಅಂತ ಅಂದ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸ್ಯಾಂಕ್ಷನ್ಸ್ ಅಲ್ಲಿ ನಲುಗ್ತಿದ್ರು ಇಷ್ಟು ದಿನ. ಈಗ ಸ್ಯಾಂಕ್ಷನ್ಸ್ ತೆಗೆದ್ರೆ ಅದೊಂದಷ್ಟು ಅಡ್ವಾಂಟೇಜಸ್ ಆಗುತ್ತೆ. ಜೊತೆಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಏನಾದ್ರು ಟೋಲ್ ಕಲೆಕ್ಟ್ ಮಾಡಕ್ ಶುರು ಮಾಡಿದ್ರೆ ಅದು ಅವ್ರಿಗೆ ಲಾಭವನ್ನು ತಂದು ಕೊಡುತ್ತೆ. ಗೊತ್ತಿಲ್ಲ, ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಇದಕ್ಕೆಲ್ಲ ಒಪ್ಕೊಳ್ತಾವ. ಯಾಕಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಏನು ಇರಾನ್ ಅಥವಾ ಒಮನ್ಗೆ ಮಾತ್ರ ಸೇರಿದ್ದಲ್ಲ. ಸೊ ಹಾಗಾಗಿ ನೋಡೋಣ ಇನ್ನು ಇದರ ಇಂಪ್ಯಾಕ್ಟ್ ನಮ್ಮ ಭಾರತದ ಮೇಲೆ ಏನಾಗುತ್ತೆ. ಆಕ್ಚುಲಿ ನಮ್ಮ ಭಾರತಕ್ಕಂತೂ ಒಂದಷ್ಟು ಪಾಸಿಟಿವ್ಸ್ ಇದ್ದಾವೆ. ಆಯಿಲ್, ರುಪಿ, ಇನ್ಫ್ಲೇಷನ್ ವಿಚಾರದಲ್ಲಿ ನಮಗೆ ಅಡ್ವಾಂಟೇಜಸ್ ಆಗುತ್ತೆ. ಜೊತೆಗೆ ರಷ್ಯಾದ ಮೇಲಿನ ಡಿಪೆಂಡೆನ್ಸಿ ಕೂಡ ಒಂದಷ್ಟು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಝೀರೋ ಮಾಡಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಈ ರೀತಿ ಸಮಸ್ಯೆಗಳಾದ್ರೆ ಕಷ್ಟದಲ್ಲಿ ಕೈ ಹಿಡಿದ ಗೆಳೆಯನ್ನ ಮರೆಯಕ್ಕಾಗೋದಿಲ್ಲ. ಹಾಗಾಗಿ ಡಿಪೆಂಡೆನ್ಸಿಯನ್ನ ಝೀರೋ ಮಾಡ್ಕೊಳಕ್ಕಂತೂ ಆಗೋದಿಲ್ಲ. ಅಲ್ಲಿಂದ ಕಂಟಿನ್ಯೂ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಚಾಬಾರ್ ಅಲ್ಲಿ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು ಭಾರತದ ಇನ್ವೆಸ್ಟ್ಮೆಂಟ್ ಗೆ ಬಿಕಾಸ್ ಆಫ್ ಅಮೆರಿಕದ ಸ್ಯಾಂಕ್ಷನ್ಸ್. ಬಟ್ ಈಗ ಅದು ಕೂಡ ಆಚೆ ಹೋಗುತ್ತೆ. ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಆಗಬಹುದು. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸರ್ವಿಸ್ ಸಿಗಬೇಕು ಅಂದ್ರೆ ಅಥವಾ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಏನೋ ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಇವತ್ತು ಗೋಲ್ಡ್ ರಿಲೇಟೆಡ್ ಶೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಲ್ಯಾಣ್ ಜ್ಯುವೆಲರ್ಸ್ ಆಗ್ಬೋದು, ಸೆನ್ಕೋ ಗೋಲ್ಡ್ ಆಗ್ಬೋದು. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ US ಇರಾನ್ ಒಪ್ಪಂದ, ಜೊತೆಗೆ ಬುಲಿಯನ್ ಅಲ್ಲಿ ಅಂದ್ರೆ ಗೋಲ್ಡ್ ಅಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಗಳಿದೆ ನೋಡಬಹುದು. ನಿಯರ್ಲಿ 3% ಗೋಲ್ಡ್ ಇವತ್ತು ಅಪ್ ಆಗಿದೆ. ಈ ಸುದ್ದಿಗಳು ಆ ಕಂಪನಿಗಳ ಶೇರುಗಳಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ನಂತರ ಈವನ್ AMC ಕಂಪನೀಸ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. HDFC AMC, ಮೋತಿಲಾಲ್ ಓಸ್ವಾಲ್, ನಿಪ್ಪಾನ್, ನಾಮ್ ಇಂಡಿಯಾ, AMC ಕಂಪನೀಸ್ ಏನಿದಾವೆ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರ ಒಂದು ಸ್ಟೇಟ್ಮೆಂಟ್ ನೋಡಬಹುದು. ಗವರ್ನಮೆಂಟ್ಸ್ ರೀಸೆಂಟ್ ಮೆಜರ್ಸ್ ಟು ಅಟ್ರಾಕ್ಟ್
ಫಾರಿನ್ ಕ್ಯಾಪಿಟಲ್ ವರ್ ಓನ್ಲಿ ದ ಫಸ್ಟ್ ಸ್ಟೆಪ್ ಅಂಡ್ ದಟ್ ಅಡಿಷನಲ್ ಇನಿಷಿಯೇಟಿವ್ಸ್ ಕುಡ್ ಫಾಲೋ. ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ರೀಸೆಂಟ್ ಆಗಿ ಬಾಂಡ್ಸ್ ಮೇಲಿನ LTCG ಅನ್ನ ತೆಗೆದುಹಾಕಿದ್ರು FIS ಗಳಿಗೆ. ಅದು ಜಸ್ಟ್ ಮೊದಲ ಹೆಜ್ಜೆ ಅಷ್ಟೇ. ಇನ್ನು ಹಲವು ಆ ರೀತಿಯ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಬರೋದಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸುದ್ದಿ AMC ಷೇರುಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಇವತ್ತು. ಖಂಡಿತ ಅದು ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೂ ಕೂಡ ಒಳ್ಳೆಯ ಬೆಳವಣಿಗೆನೆ ನೋಡೋಣ. ಬಟ್ ಇಂಡಿಯನ್ ಇನ್ವೆಸ್ಟರ್ಸ್ ಕೂಡ ಇವರು ಒಂದಷ್ಟು ಲಾಭವನ್ನು ಕೊಡಬೇಕು, ಅದು ನಮ್ಮ ಎಕ್ಸ್ಪೆಕ್ಟೇಷನ್ LTCG ವಿಚಾರದಲ್ಲಿ. ಬಟ್ ನೋಡೋಣ. ಇನ್ನು ಇವತ್ತು ಏಷ್ಯನ್ ಪೇಂಟ್ಸ್, HPCL, MRF ಈ ರೀತಿಯ ಷೇರುಗಳಲ್ಲೂ ಕೂಡ ಒಳ್ಳೆಯ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಪ್ರಮುಖ ಕಾರಣ ಕ್ರೂಡ್. ಯಾಕಂದ್ರೆ ಪೇಂಟ್ಸ್ ಕಂಪನೀಸ್ ಆಗ್ಬೋದು, ಟೈರ್ ಕಂಪನೀಸ್ ಆಗ್ಬೋದು, ಇವರೆಲ್ಲ ಕ್ರೂಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸ್ತಾರೆ. ಹಾಗಾಗಿ ಕ್ರೂಡ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿರೋದು ಈ ಕಂಪನಿಗಳಿಗೆ ಪಾಸಿಟಿವಿಟಿಯನ್ನ ತಂದಿದೆ. ಹಾಗಾಗಿ ಅಲ್ಲೂ ಕೂಡ ಒಳ್ಳೆಯ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಓಸ್ವಾಲ್ ಪಂಪ್ಸ್ ಇವತ್ತು ಫೋಕಸ್ ಅಲ್ಲಿ ಕಾರಣ ಕಂಪನಿಗೆ 63 ಮೆಗಾವ್ಯಾಟ್ ರೂಫ್ ಟಾಪ್ ಸೋಲಾರ್ ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು. 500 ಕೋಟಿ ಮೊತ್ತದ್ದು ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಓಸ್ವಾಲ್ ಪಂಪ್ಸ್ ಅಲ್ಲೂ ಕೂಡ ಇವತ್ತು. ಇನ್ನು ರೈಲ್ವೆ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಅಪ್ ಟು 4% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ 16 ಲಕ್ಷ ಕೋಟಿ ಮೊತ್ತದ ಬುಲೆಟ್ ಟ್ರೈನ್ ಪ್ಲಾನ್ ಅನ್ನ ಮಾಡ್ತಿರೋ ಬಗ್ಗೆ ಸುದ್ದಿ ಬಂದಿದೆ. ಈ ಸುದ್ದಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ರೈಲ್ವೆ ಸೆಕ್ಟರ್ ಅಲ್ಲಿ ಮಾಡಿದೆ. ಇನ್ನು GR ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇತ್ತು. ಕಾರಣ ನೋಡಬಹುದು 1898 ಕೋಟಿ ಮೊತ್ತದ ರೈಲ್ವೆ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ವಾರಿ ಎನರ್ಜೀಸ್ ಕೂಡ ಸುದ್ದಿಯಲ್ಲಿ ಇತ್ತು ಇವತ್ತು. ಕಾರಣ ನೋಡಬಹುದು 800 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಮಾಡ್ಯೂಲ್ಸ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಅಂತ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ. ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಲಿಂಕ್ಗಳು ಕೂಡ ಇರುತ್ತೆ, ಅವುಗಳನ್ನು ಕೂಡ ಫಾಲೋ ಮಾಡಿ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.